ವಿನಯ್ ಹೇಳಿದ್ರು, ಸ್ನೇಹಿತ್ ನಿನ್ನ ಹೈಟು ನಿಂಗೆ ಡಿಸಡ್ವಾಂಟೇಜ್ ಆಗುತ್ತೆ, ಕುಳ್ಳಿಗಿರೋರ್ಗೆ ಇದು ಹೆಲ್ಪ್ ಆಗುತ್ತೆ. ಬಟ್ ನನಗೇನೋ ಒಂದು ಹಠ ಇತ್ತು ದಟ್ ತನಿಷ್ ಅವ್ರು ನನ್ನ ಫ್ರೆಂಡ್ ಅಲ್ಲ, ಅವ್ರಿಗೆ ಹೋಗ್ಬಿಟ್ಟು ನಾನು ಇದು ಮಾಡಿದ್ರೆ ಅಂದರೆ ಟಾಸ್ಕ್ ಗೆದ್ಕೊಟ್ರೆ ಎಲ್ಲೋ ನನ್ನನ್ನು ನಾನು ಪ್ರೂವ್ ಮಾಡ್ಕೋತೀನಿ ಅಂತ ನಂಗೆ ಅನಿಸ್ತು. ನಾನು ಹೋಗಿ ಆಡದೆ, ಆ ಟಾಸ್ಕ್ ಸೋತೆ ಬಂದೆ. ವಿನಯ್ ಅವರು ಐ ಟೋಲ್ಡ್ ಯು ಸೋ ಅಂದರು, ಅಷ್ಟೇ ಮುಗ್ದೋಯ್ತು. ಸೊ ನಾನು ಯಾವಾಗಲೂ ಅವ್ರ ಮಾತು ಕೇಳಿದ್ದೀನಿ, ಇಲ್ಲ ಕೇಳಲ್ಲ ಅಂತ ಇಲ್ಲ, ನನಗೆ ಅದು ಸರಿ ಅನ್ಸಿದ್ರೆ ಕೇಳ್ತೀನಿ. ಮೋಸ್ಟ್ ಆಫ್ ದ ಟೈಮ್ ನಾನು ಮತ್ತು ವಿನಯ್ ಯೋಚನೆ ಮಾಡೋ ರೀತಿ ಒಂದೇ ಇರುತ್ತೆ. ಅಂದರೆ ನಾನು ನಮ್ರತ ಯೋಚನೆ ಮಾಡೋ ರೀತಿ ತುಂಬ ಒಂದೊಂದ್ಸತಿ ಡಿಫ್ರೆಂಟ್ ಇರುತ್ತೆ. ಬಟ್ ನಂದು ವಿನಯ್ದು ತುಂಬ ಅಂದರೆ ನಾವಿಬ್ಬರು ಆಲ್ಮೋಸ್ಟ್ ಒಂದೇ ಥರ ಯೋಚನೆ ಮಾಡ್ತೀವಿ. ಮೈಕಲ್ ಒಂದು ಮಾತು ಹೇಳ್ತಾರೆ ನೆನೆ ಟಾಸ್ಕಲ್ಲಿ, ಕಾರ್ತಿಕ್ಗೆ ಒಂದು ಪ್ರಶ್ನೆ ಕೇಳ್ತಾರೆ. ಅಂದರೆ ಇಲ್ಲಿ ಒಬ್ಬರು ಮಾಡೋ ಕುತಂತ್ರಕ್ಕೆ ನೀವು ಬಲಿಯಾಗ್ತಿದ್ದೀರಾ ಅಂತ ಹೇಳ್ಬಿಟ್ಟು. ಸೊ ಅದು ಅವರು ಹೇಳಿದ್ದು ಸಂಗೀತಗೆ ಅಂತ ಅನ್ಸುತ್ತಾ ನಿಮಗೆ? ಜೊತೆಗೆ ಸಂಗೀತ ಅವರು ನಿಜವಾಗ್ಲೂ ಕಾರ್ತಿಕ್ ಅವ್ರನ್ನ ಇನ್ಫ್ಲೂಯೆನ್ಸ್ ಮಾಡ್ತಿದ್ದಾರಾ ಹೇಗೆ? ಸಂಗೀತ ಅವರು ಕಾರ್ತಿಕ್ನ 100% ಇನ್ಫ್ಲುಯೆನ್ಸ್ ಮಾಡ್ತಾ ಇದ್ದಾರೆ. ಕಾರ್ತಿಕ್ ಅವರು ಸಂಗೀತನ ಬಿಟ್ಟಾಡಿದ್ರೆ ಕಾರ್ತಿಕ್ ಅವರು ತುಂಬ ಒಳ್ಳೆ ಕಂಟೆಂಡರ್. ಅಂದರೆ ಆ ಗೇಮ್ ಆಡೋಕ್ಕೆ ಏನು ಬೇಕು ಅದಿದೆ ಅವರಲ್ಲಿ. ಸಂಗೀತ ಅವರು ಕಾರ್ತಿಕ್ ಸುತ್ತಮುತ್ತ ಇರೋದ್ರಿಂದ ಅವ್ರ ಗೇಮ್ ತುಂಬ ಹಾಳಾಗ್ತಾ ಇದೆ. ಕಾರ್ತಿಕ್ದು ಸಂಗೀತದ ಇಂಪ್ರೂವ್ ಆಗ್ತಾ ಇದೆ. ಸಂಗೀತಗೊಬ್ಬರು ಬೇಕು, ಜೊತೆಗೊಬ್ಬರು ನಿಂತ್ಕೊಂಡು ಫೈಟ್ ಮಾಡೋಕ್ಕೆ ಬೇಕು. ಅಂದರೆ ಫಿಸಿಕಲ್ ಟಾಸ್ಕಲ್ಲಿ ಇರ್ಬೋದು, ಮತ್ತೊಂದು ಇರ್ಬೋದು. ಬಟ್ ಕಾರ್ತಿಕ್ ಅವರು ಸಂಗೀತ ಅಕಸ್ಮಾತ್ ಹೊರಗೋಗಲ್ಲ. ಸಂಗೀತ ಹೊರಗೋದ್ರೆ ನೀವು ಒಂದು ಡಿಫ್ರೆಂಟ್ ಕಾರ್ತಿಕ್ ನೋಡ್ತೀರ. ಅಂದರೆ ಹೊರಗಡೆ ನಾನು ಕೇಳಿರೋದು ಕಾರ್ತಿಕ್ ಬಗ್ಗೆ ತುಂಬ ಒಳ್ಳೆ ಒಪಿನಿಯನ್ಸ್ ಕೇಳಿದ್ದೀನಿ. ಅಂದರೆ ಅವ್ರ ಫ್ರೆಂಡ್ಸಿಂದ ಇರ್ಬೋದು, ಇನ್ಯಾರಿಂದ ಇರ್ಬೋದು, ಕೊಲೀಗ್ಸಿಂದ ತುಂಬ ಒಳ್ಳೆ ಒಪಿನಿಯನ್ಸ್ ಕೇಳ್ತಾ ಇದ್ದೀನಿ. ಬಟ್ ಆ ಒಳ್ಳೆ ಕಾರ್ತಿಕ್ ನನಗೆಲ್ಲೋ ಒಂದೊಂದ್ಸತಿ ಕಾಣ್ತಾರೆ. ನಾನೊಂದ್ಸತಿ ಕಾರ್ತಿಕ್ನ ನಾಮಿನೇಟ್ ಮಾಡೋದಕ್ಕೆ ಹೇಳಿದೆ, ಅದು ಐ ಡೋಂಟ್ ನೋ ಇಫ್ ಇಟ್ಸ್ ಕಮ್ ಔಟ್. ಆ ಚೇರಲ್ಲಿ ಕೂತಾಗ ನಾನು 1-on-1 ಕಾರ್ತಿಕ್ ಜೊತೆ ಡಿಸ್ಕಷನ್ ಮಾಡ್ತೀನಲ್ಲ, ಅವಾಗ ನಂಗೆ ಬೇರೆ ಕಾರ್ತಿಕ್ ಕಾಣ್ತಾರೆ. ಅವ್ರ ಗ್ರೂಪಲ್ಲಿ ಇದ್ದಾಗ ಬೇರೆ ಕಾರ್ತಿಕ್ ಕಾಣ್ತಾರೆ. ದಟ್ ಈಸ್ ಅ ಪ್ರಾಬ್ಲಮ್. ಅಂದರೆ ಯಾವಾಗಲೂ ಒಬ್ಬರೇ ಇರಬೇಕು.